ನಮ್ ಮುಂದೆ ಯಾವ ಸಂಸ್ಥೆ ಬಂದು ನಿಂತ್ಕೊಂಡಂತೆ ಯಾರು ಬಂದು ನಿಂತ್ಕೊಂತಾರೆ ನಮ್ ಮುಂದೆ? ಕರೆಕ್ಟಾ? ಹೌದು. ಇಲ್ಲಿ ಬದಲಾಗ್ತಾ ಇಲ್ವಲ್ಲ, ಯಾರು ಬದಲಾವಣೆ ತಗೊಂತಾ ಇಲ್ವಲ್ಲ. ಅದೇ ನಾವು ಬದಲಾಗಬೇಕು. ಅದನ್ನೇ ಯಾರು ಬದಲಾವಣೆ ತಗೊಂತಾ ಇಲ್ವಲ್ಲ. ಇವಾಗ ಮೀಟರ್ ಟ್ಯಾಕ್ಸಿ ಅಂತ ಏನ್ ಬಂದಿದೆ, ಅದ್ ನಮ್ಗೆ ಏನ್ ಮಾಹಿತಿ ಕೊಡ್ತಾ ಇದೆ? ನೋಡಪ್ಪ, ನೀನು ಚಾಲಕನಾಗಿದ್ಯಾ, ಚಾಲಕನಿಂದ ನೀನ್ ಮಾಲೀಕನಾಗು, ಉದ್ಯಮಿ ಆಗು. ಹೌದು. ಬೇರೆ ಏನಾದ್ರು ಹೇಳ್ತಾ ಇದ್ಯಾ? ಇಲ್ಲ. ನನ್ ಕೈ ಕೆಳಗಡೆ ಕೆಲಸ ಮಾಡುವಂತ ಹೇಳ್ತಾ ಇದ್ಯಾ? ಇಲ್ಲ. ನಮ್ ಚಾಲಕರುಗಳಿಗೆ ಅದು ಆ ಮಾಹಿತಿ ಎಲ್ಲಾ ಚಾಲಕರುಗಳು ಹೋಗಿ ತಲುಪ್ತಾ ಇಲ್ಲ. ಏನು ಚಾಲಕರಲ್ಲಿ ಮಾಹಿತಿ ಇರೋದು, ಈ ತರ ಒಂದು ಅಪ್ಲಿಕೇಶನ್ ಬಂದಿದೆ, ಹೌದು, ಹೋಗ್ಬೇಕು, ಆನ್ ಮಾಡ್ಬೇಕು, ಗ್ರಾಹಕರ ಹತ್ರ ಕಾಸು ತಗೊಂಡ್ಬೇಕು, ಅದೊಂದೇ ತಾನೇ ಇರೋದು. ಹೌದು. ಇವಾಗ ಈ ತರ ಮಾಡೋವಾಗ ಸಂಸ್ಥೆ ನಾವು ಬೆಳೆಯಕ್ ಆಗ್ತೀವ, ಇಲ್ಲ ಸಂಸ್ಥೆನ ಬೆಳ್ಸಕ್ ಆಗತ್ತಾ? ಇಲ್ಲ ಅದನ್ನ ಅದರದೇ ಆದ ಒಂದು ಮಾರ್ಗಸೂಚಿ ಇರುತ್ತೆ, ಆ ಮಾರ್ಗದರ್ಶನದ ಮೇಲೆ ನಡ್ಕೊಂಡೋದ್ರೆ ಸಂಸ್ಥೆ ಬೆಳೆಯುತ್ತೆ, ನಾವು ಬೆಳಿತೀವಿ. ಹೌದು. ಕರೆಕ್ಟಾ? ಹೌದು. ಇವಾಗ ಈ ತರ ಮಾಡೋದ್ರಿಂದ ಬೆಳೆಯುತ್ತಾ, ಇಲ್ಲ ಅವ್ರು ಹೇಳೋ ತರ ಮಾಡೋದ್ರಿಂದ ಬೆಳೆಯುತ್ತಾ? ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ. ಈ ಓಲಾ ಊಬರ್ ಅಗ್ರಿಗೇಟರ್ ಬಿಟ್ಬಿಟ್ರಿ, ನಮ್ಗ ಅದು ಬೇಡನಾ? ನನ್ಗೆ ಅದ್ ಕಾನ್ಸೆಪ್ಟೇ ಇಲ್ಲ. ನಂದೇನಿದ್ರೆ ಚಾಲಕರು ಮಾತ್ರ. ನಾನು ಇವಾಗ ಚಾಲಕರು ಮಾತ್ರ ಡ್ರೈವರ್ ಆಗಿ ಬಂದಿದ್ದೀನಿ. ನಾನು ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿದ್ದೀನಿ. ಗಾಡಿ ಬಂದ್ಬಿಟ್ಟು 8.5 ಲಕ್ಷ. ಸರಿ. ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಇನ್ಸೂರೆನ್ಸ್ ಕಟ್ತಾ ಇದ್ದೀನಿ. ಕಟ್ತಾ ಇರೋದು ನಾನು. ಸರಿ. ಇದು ಅಗ್ರಿಗೇಟರ್ ಅವ್ನು ಯಾವನಾದ್ರೂ ಬಂದ್ ಕಟ್ತಾವನಾ ಅವನ್ ಗಾಡಿ ಅನ್ನಿಸ್ಕೊಳಕ್ಕೆ? ಅದು ನಿಮ್ಗೆ ನೀವು ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ನಿಮ್ಗೆ ನೀವು ಪ್ರಶ್ನೆ ಹಾಕೊಂಡ್ಬೇಕು ಅಲ್ವಾ? ಕಟ್ಟಂಗಿದ್ರೆ ನಾನು ಅವನಿಗೆ ಗುಲಾಮ ಏನು ಜೀತಾಳನೆ ಹಾಕ್ತೀನಿ, ಆಯ್ತಾ? ಅವ್ನ್ ಬಂಡವಾಳ ಹಾಕಿದ್ದು ಅವನಿದು ಪ್ರತಿಯೊಂದು ಹೋಗ್ತೀನಿ. ಅರಿವು ಯಾರಿಗ್ ಬರ್ಬೇಕು? ನಾನೊಬ್ಬ ಚಾಲಕನ್ ಬೇಕು. ನಾನೊಬ್ಬ ನೆಟ್ಟಗಾದ್ರೆ ಎಲ್ಲಾರು ನೆಟ್ಟಗಾಗಬೇಕು. ಅದನ್ನೇ ಹೇಳ್ತಾ ಇರೋದು. ಆ ಮಾಹಿತಿ ಎಲ್ಲಾರ್ಗು ಹೋಗಿ ತಲುಪ್ತಾ ಇಲ್ಲ. ಆ ಸಂದೇಶ ತಲುಪೋದಕ್ಕೋಸ್ಕರ ನಾವು ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲಾ ಚಾಲಕರ ಏನು 2 ತಿಂಗಳಿದೆ, 2 ತಿಂಗಳಲ್ಲಿ ನಾವು ಎಲ್ಲಾ ಚಾಲಕರುಗಳಿಗೂ ಎಲ್ಲಾ ಗ್ರಾಹಕರುಗಳಿಗೂ ನಮ್ಮ ಮಾಹಿತಿನ ತಿಳಿಸ್ಕೊಂಡು ನಮ್ಮ ದುಡಿಮೆನ ಯಾವ ತರ ತಗೊಂಡೋಗ್ಬೇಕು, ನಮ್ಮ ದುಡಿಮೆನ ಯಾವ ತರ ಮಾಡ್ಕೊಳ್ಬೇಕು ಅದ ಅಧ್ಯಯನ ಮಾಡ್ತಾ ಇದೀವಿ. ನಮ್ ಚಾಲಕರಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಹೌದು. ಬರೀ ಏನು ಈ ತರ ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡೋಕೆ ಕಾಸು ತಗೋ, ಅದೊಂದೇ ಮಾಹಿತಿ ಇದೆ ಹೊರತು ಇದರಿಂದ ನಾಳೆ ದಿನ ಭವಿಷ್ಯ ನಮ್ದು ಹೇಗಾಗುತ್ತೆ, ಯಾವ ತರ ರೂಪಿಸ್ಕೊಬೋದು, ನಾವು ನಮ್ಮ ಕಾಲ ಮೇಲೆ ಯಾವ ತರ ನಿಂತ್ಕೊಬೋದು ಯಾರಿಗೂ ಮಾಹಿತಿ ಇಲ್ಲ. ಇದು ಪ್ರಶ್ನೆ ನನಗೂ ಮುಂಚೆ ಈ ತರ ಗೊತ್ತಿರ್ಲಿಲ್ಲ. ನನಗೆ ಸ್ವಲ್ಪ ಟೌನರ್ ಅಪ್ಲಿಕೇಶನ್ ಓನರ್ ರಾಘವ್ ಅವ್ರ ಹತ್ರ ಮಾತಾಡಾದ್ಮೇಲೆ ನಂಗೆ ಗೊತ್ತಾಗಿದ್ದು. ಇವರು ನಾಗೇಶ್ ಅಣ್ಣವರು ನಿಮ್ಗೆಲ್ಲ ಒಳ್ಳೇದಾಗುತ್ತೆ, ಮುಂದೆ ಒಳ್ಳೇದಾಗುತ್ತೆ ಅಂತ ಅವರು ಹೇಳ್ತಿದ್ರು. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಹೇಗೆ ಅಂತ ನನಗೂ ಸ್ವಲ್ಪ ಕೊರತೆ ಇತ್ತು. ನಾನು ಇವ್ರ ಹತ್ರ ಹೇಗೆ ಮಾತಾಡೋದು, ಇವ್ರು ರಾಘವ್ ಅವ್ರ ಹತ್ರ, ಅವರು ಹಿಂಗೆ ಹೇಳಿದ್ದು, ನೀವೊಬ್ಬ ಉದ್ಯಮಿ ಆಗ್ತೀರಾ, 3 ತಿಂಗಳು ಅದೇನು ಸ್ಟೇಟ್ಮೆಂಟ್ ಆಯಿತು, ಅದು ಅಂಡರ್ ಗೌರ್ಮೆಂಟ್ ಇದು ಬರುತ್ತೆ. 20 ಲಕ್ಷ ಒಳಗೆ ಏನು ದುಡಿಮೆ ಮಾಡಿರ್ತೀನೋ ಅದು ಟ್ಯಾಕ್ಸ್ ಕಟ್ಟಾಗಿಲ್ಲ. 40 ಲಕ್ಷ ಒಳಗೆ ಏನು ದುಡಿಮೆ ಟ್ಯಾಕ್ಸ್ ಕಟ್ಟಂಗಿಲ್ಲ. 40 ಲಕ್ಷ ಆದ್ಮೇಲೆ ದುಡಿಮೆ ಅಂದ್ರೆ ಸಮಸ್ಯೆ. ನನ್ನ HK ಟ್ರಾವೆಲ್ಸ್ ಅಂತ ಇದೆ, ಆಯ್ತಾ? ಆ HK ಟ್ರಾವೆಲ್ಸ್ ಅಲ್ಲಿ ನಂದು ದೊಡ್ಡದಾದ್ರೆ ಅವಾಗ ಬಿಲ್ 40 ಲಕ್ಷ ಮೇಲೆ ಟರ್ನ್ ಓವರ್ ಆದ್ಮೇಲೆ ನಾನ್ ಟ್ಯಾಕ್ಸ್ ಕಟ್ಬೇಕು ಅಲ್ವಾ? ಅದನ್ನೆಲ್ಲ ಪಾಲಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಬೇಸ್ಮೆಂಟ್ ರೆಡಿ ಆಗ್ಬೇಕು. ಬೇಸ್ಮೆಂಟ್ ಯಾರು ಹೇಳಿ? ಚಾಲಕರುಗಳೇ. ಅಣ್ಣ, ನಾನು ನಿಜಾಲು ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಸ್ನೇಹಿತರ, ನಾನು ಎಲ್ಲೇ ಸುತ್ತೋದ್ರೇನು ಎಲ್ಲೇ ಹೋದ್ರೇನು ನಾನು ಕಣ್ಮುಂದೆ ಬಂದು ನಿಂತ್ಕೊಳೋದು ನಮ್ಮ ಚಾಲಕ ಒಬ್ಬ ಮಾತ್ರನೇ, ಬೇರೆ ಯಾರು ಬಂದು ನಿಂತ್ಕೊಳೋದಿಲ್ಲ ನನಗೆ. ಯಾಕಂತ ಕೇಳಿದ್ರೆ ನಮ್ಮದ್ರಲ್ಲಿ ಬದಲಾವಣೆ ಯಾವಾಗವರೆಗೂ ಬರೋದಿಲ್ಲ, ಅಲ್ಲಿವರೆಗೂ ನಮಗೆ ಗೆಲುವು ಅನ್ನೋದು ಸಿಕ್ಕೋದಿಲ್ಲ. ಇದು ಯಾರು ಬಂದು ಮಾತಾಡಿದ್ರೇನೋ, ಯಾರು ನನ್ನ ಮುಂದೆ ಬಂದು ನಿಂತ್ಕೊಂಡ್ರೇನೋ ಖಂಡಿತವಾಗಿ ಇದೊಂದೇ ಒಂದು ಉತ್ತರ ನಂದು. ನಮ್ಮ ಆ ಬದಲಾವಣೆಗೆ ನಾವೇನು ಮಾಡ್ಕೊಬೋದು, ಯಾವ ದಾರಿಯಲ್ಲಿ ಹೋದ್ರೆ ನಡ್ಕೊಂಡೋದ್ರೆ ಒಳ್ಳೇದು ಅಂದ್ಬಿಟ್ಟು ಅದನ್ನ ಸ್ವಲ್ಪ ಮಾಹಿತಿಗಳು ತಿಳ್ಕೊಳ್ಳಿ ದಯವಿಟ್ಟು. ಈ 2 ತಿಂಗಳು ಏನಿದೆ, ಆ 2 ತಿಂಗಳು ನಿಮಗೆ ಅಧ್ಯಯನದ ಪೀರಿಯಡ್ ಆಗಿರುತ್ತೆ. ಇದರಲ್ಲಿ ನಾನು ಎಷ್ಟು ಗಳಿಸ್ತಾ ಇದ್ದೆ, ಇದರಲ್ಲಿ ನಾನು ಡ್ಯೂಟಿ ಮಾಡಿದ್ರೆ ಎಷ್ಟು ಗಳಿಸ್ಬೋದು, ನನ್ನ ಕೈಯಿಂದ ನಾನು ಎಷ್ಟು ಕಳ್ಕೊತಾ ಇದ್ದೀನಿ, ಆ ದುಡಿಮೆ ಯಾರಿಗ ಹೋಗ್ತಾ ಇದೆ, ನಾಳೆ ದಿನ ಆ ದುಡಿಮೆನ ನನ್ನ ಹತ್ರ ನಾನು ಹೇಗೆ ಕಾಪಾಡ್ಕೊಳೋದು, ಈ ತರ ಮಾಹಿತಿಗಳೆಲ್ಲ ತಿಳ್ಕೊಳ್ಳಿ ಫಸ್ಟು. ಅದಾದ್ಮೇಲೆ ಎಲ್ಲಾ ಚಾಲಕರುಗಳಿಗೂ, ಒಬ್ರು ಬಿಡ್ತಾರ ಎಲ್ಲಾ ಚಾಲಕರುಗಳಿಗೂ ಈ ಮಾಹಿತಿನ ತಲುಪೋ ತರ ಮಾಡಿ. ಹಾಗೆ ನಿಮ್ಮ ದಿನನಿತ್ಯದ ದೈನಂದಿನ ಕೆಲಸದಲ್ಲಿ ಬರೋ ಗ್ರಾಹಕರುಗಳಿಗೆ ಈ ಮಾಹಿತಿನ ಕೊಡಿ. ನಮ್ಮ ಭವಿಷ್ಯನ ನಾವು ಕಟ್ಕೊಳ್ಳೋಣ. ಇಷ್ಟ ಹೇಳಕ್ ಇಷ್ಟ ಬೀಳ್ತಾ ಇದ್ದೀನಿ ಅಣ್ಣ. ಬೇರೆ ಏನಾದ್ರು ಪ್ರಶ್ನೆ ಇದೆ ಅಣ್ಣ? ಇವಾಗ ನಾನು ಹೊಸ ಗಾಡಿ. ಸರಿ ಅಣ್ಣ.
ಇವಾಗ ಡ್ರೈವರ್ನು ಒಂದು 3-4 ಜನ ಹೇಳ್ತಾರೆ, ಸರಿ ಅಣ್ಣ. ಅಣ್ಣ ನಮ್ದೇನೋ ಹೊಸ ಗಾಡಿ ಬುಕ್ ಮಾಡಿದಾಗ 24 ರೂಪಾಯಿ ಕಿಲೋಮೀಟ್ರ್, ಇಂಡಿಕಾ ಗಾಡಿಗಳು ಈ ಥರ ವ್ಯಾಗನರು ಓಲ್ಡ್ ಮಾಡಲು ಗಾಡಿಗಳು, ಅದಕ್ಕೇನು ಉತ್ತರ ಕೊಡ್ತೀರ ಅಣ್ಣ? ಅದಕ್ಕೆ ಅಂದ್ರೆ ಅಣ್ಣ, ಇದು ನಮ್ದು ಕಾನ್ಸೆಪ್ಟ್ ಇರೋದೇ ಏನ್ ಗೊತ್ತಾ, ಚಾಲಕನಿಂದ ಮಾಲೀಕ. ಚಾಲಕನಿಂದ ಮಾಲೀಕ. ನಿಮ್ ವ್ಯಾಪಾರನ ನೀವ್ ಯಾವ ತರ ಬೆಳೆಸ್ಕೊಳ್ಬೇಕು ಅದು ನಿಮ್ಮಿಷ್ಟ. ಈಗ ನೋಡಿ, ನನ್ನ ಕಸ್ಟಮರು ಇವಾಗ ನಾನು ಹೊಸ ಗಾಡಿ ಹಾಕೊಂಡು ನನ್ನ ಸಮವಸ್ತ್ರ ಧರಿಸ್ಕೊಂಡು ನಾನು ಗ್ರಾಹಕರುಗಳಿಗೆ ಒಳ್ಳೆ ಸೇವೆ ಕೊಟ್ರೆ ಅವರು ನನ್ನ ಪರ್ಸನಲ್ ಗ್ರಾಹಕರಿಗೆ ಹಾಕ್ತಾರೆ. ಪರ್ಸನಲ್ ಗ್ರಾಹಕರುಗಳಾದಾದ್ಮೇಲೆ ನಾನು ಆ ವ್ಯಾಪಾರದಲ್ಲಿ ಬ್ಯುಸಿ ಆಗ್ಬಿಡ್ತೀನಿ. ನನಗೆ ಯಾವುದೇ ರೀತಿ ಸಂಸ್ಥೆ ಬುಕ್ಕಿಂಗ್ ಬೇಡ, ಯಾರೇ ರೀತಿ ಕರೆಯೋದು ಬೇಡ, ಫೋನಲ್ಲಿ ಗಂಟೆ ಹೊಡೆಯೋದು ನನಗೆ ಅವಶ್ಯಕತೆ ಇಲ್ಲ. ಆಗ ನಂದೇನು ಬೇಸು, ನನ್ನ ಗಾಡಿ ಚೆನ್ನಾಗಿರ್ಬೇಕು, ಕಸ್ಟಮರ್ಗೆ ಒಳ್ಳೆ ರೀತಿ ನಾನು ಸರ್ವಿಸ್ ಕೊಡಬೇಕು. ಅಂಥವ್ರು ಈ ಥರ ಇರ್ತಾರೆ. ಇನ್ನೊಬ್ರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ನಂಗೆ ದುಡಿಮೆ ಆದರೆ ಸಾಕು, ಅವ್ರು ಹೇಗಾದ್ರೂ ಇಟ್ಕೊಬೋದು ಗಾಡಿನ, ಅವ್ರಿಗೆ ದುಡಿಮೆ ಆದರೆ ಸಾಕು ಅನ್ನೋ ಅದಕ್ಕೂ ಗ್ರಾಹಕರು ಬರ್ತಾರೆ. ಇಲ್ಲಿ ಗ್ರಾಹಕರು 4 ಕ್ಯಾಟಗರಿಯಲ್ಲಿದ್ದಾರೆ. ಅವ್ರವ್ರಿಗೆ ಆದಂಥ ಅವ್ರವ್ರಿಗೆ ಗಾಡಿಗಳು ಬೇಕಾಗತ್ತೆ. ಒಬ್ಬ ಗ್ರಾಹಕ ಏನು ಹೇಳ್ತಾನೆ, ನೋಡಪ್ಪ ನೀನು ಗಾಡಿನ ಹೆಂಗಾರು ಇಟ್ಕೋ, ಏನಾದ್ರು ಸರ್ವಿಸ್ ಕೊಡು, ನನಗೆ ರೇಟ್ ಕಡಿಮೆ ಕೊಡು. ಅಂಥ ಗ್ರಾಹಕ ಯಾವತ್ತೂ ನಮ್ಮ ಗ್ರಾಹಕ ಆಗೋದಿಲ್ಲ. ಇನ್ನೊಂದು ವರ್ಗದ ಗ್ರಾಹಕ ಏನು ಮಾಡ್ತಾನೆ, ನೋಡಪ್ಪ ನೀನು ಕೇಳಿದ್ರೆ ನಾನು ಕೊಡ್ತೀನಿ, ನೀನು ಕೇಳಿಲ್ಲ ನಾನು